निपाणी येथे राज्याचे माजी मुख्यमंत्री बी.एस. येडियुरप्पा यांच्या उपस्थितीत आयोजित सभेला उत्स्फूर्त प्रतिसाद लाभला। यावेळी येडियुरप्पा यांनी काँग्रेस सरकार शेतकऱ्यांच्या समस्या सोडविण्यासाठी साफ अपयशी ठरले असल्याचे सांगितले। निपाणी येथे कर्नाटक राज्याचे माजी मुख्यमंत्री आणि भाजपचे प्रदेशाध्यक्ष बी.एस. येडियुरप्पा यांच्या उपस्थितीत आयोजित भाजप कार्यकर्त्यांच्या सभेला उत्स्फूर्त प्रतिसाद लाभला। बागेवाडी कॉलेजच्या परिसरात सभेमध्ये बी.एस. येडियुरप्पा यांनी काँग्रेस सरकार शेतकऱ्यांच्या समस्या सोडविण्यासाठी साफ अपयशी ठरले असल्याचे सांगितले। सुरुवातीस चिकोडी जिल्हा भाजप अध्यक्ष शशिकांत नाईक यांनी स्वागत केले। पर्यावरण दिनाचे औचित्य साधून वृक्षारोपण करण्यात आले। मान्यवरांच्या हस्ते रोपाला पाणी घालून उद्घाटन करण्यात आले। व्यासपीठावर आमदार शशिकला जोल्ले, लक्ष्मण सौदी, सहकार नेते अण्णासाहेब जोल्ले, श्रीरामलू, आमदार महांतेश कवडकीमठ, संजय पाटील यांच्यासह मान्यवर उपस्थित होते। यावेळी माजी मुख्यमंत्री बी.एस. येडियुरप्पा म्हणाले, राज्यातील काँग्रेस सरकारने शेतकऱ्यांच्या समस्यांकडे साफ दुर्लक्ष केले आहे। शेती विकासासाठी योजना राबविण्यात शासनाला अपयश आले आहे। आमदार शशिकला जोल्ले यांनी राबविलेल्या विकास कामांची पोहोच म्हणजेच आजची लक्षणीय उपस्थिती आहे। येत्या विधानसभा निवडणुकीत राज्यात भाजपचे सरकार असणार आहे। महाराष्ट्राच्या मुख्यमंत्र्यांना भेटून पाणी समस्या कायमस्वरूपी निकालात काढण्यात येणार आहे। आपण मुख्यमंत्री असताना चिकोडी तालुक्यात अनेक योजना राबविल्या आहेत। शेतकऱ्यांसाठी राज्याचा पूर्ण दौरा करीत आहोत। शेतकऱ्यांच्या विकासासह चिकोडी तालुक्यात विकास कामे राबविण्यासाठी भाजपच्या पाठीशी ठामपणे राहण्याचे आवाहनही येडियुरप्पा यांनी केले। ಎಲ್ಲೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯಂದರು ಎಲ್ಲೂ ಸೇರಿರಲಿಲ್ಲ। ಬಹುಶಃ ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ನೀವು ಇಟ್ಟಿರುವಂತಹ ವಿಶ್ವಾಸ, ಪ್ರೀತಿ, ಅವರು ಮಾಡುವಂತಹ ಒಳ್ಳೆಯ ಕೆಲಸ, ಇದಕ್ಕಾಗಿ ತಾವಿಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದೀರಾ। ಅದಕ್ಕಾಗಿ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ, ತಾಯಿಯಂದರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ। ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳಲ್ಲಿ 50 ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಟ್ಟದ್ದು ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ ನಾನು। ಮಹಿಳಾ ಸಬಲೀಕರಣ ನಮ್ಮ ದೊಡ್ಡ ಗುರಿಯಾಗಿದೆ। ದೂಧಗಂಗಾ, ವೇದಗಂಗಾ, ಕೃಷ್ಣ ಈ ನದಿಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟಿದ್ರು ನಮ್ಮ ಜಿಲ್ಲೆಯ ಚಿಕ್ಕೋಡಿ, ಅಥಣಿ, ರಾಯಬಾಗ್ ತಾಲೂಕುಗಳಿಗೆ ನೀರಾವರಿ ಯೋಜನೆಗಳಿದ್ದರೂ ಸಹ ನಾವು ನೆರೆಯ ಮಹಾರಾಷ್ಟ್ರ ರಾಜ್ಯದ ಮೇಲೆ ಅವಲಂಬಿತರಾಗಿದ್ದೇವೆ। ಆದ ಕಾರಣ ಮುಂದೆ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತುಕತೆ ನಡೆಸಿ ಶಾಶ್ವತವಾದಂತಹ ಒಂದು ಒಡಂಬಡಿಕೆಯನ್ನು ಮಾಡಿ ಪ್ರತಿ ವರ್ಷ ಮಹಾರಾಷ್ಟ್ರಕ್ಕೆ ಹೋಗಿ ನೀರಿಗಾಗಿ ಭಿಕ್ಷೆ ಬೇಡೋದನ್ನ ತಡೆಯೋದಕ್ಕೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಕ್ಕೆ ಪ್ರಧಾನಿಯವರ ಮನಸ್ಸನ್ನು ಒಲಿಸೋಣ। ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮವರೇ ಇದ್ದಾರೆ, ಅವರ ಮನಸ್ಸನ್ನು ಒಲಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ आमदार शशिकला जोल्ले यांनी निपाणीसह परिसरातील पाणी समस्या निवारण्याची प्रथम गरज आहे। कराड निपाणी बेळगाव रेल्वे मार्गाला मंजुरी मिळवून देण्यासाठी माजी मुख्यमंत्री येडियुरप्पा यांनी पुढाकार घ्यावा। निपाणी मतदारसंघात कोट्यवधी रुपयांची विकास कामे राबविल्याचे सांगितले। ವೇದಗಂಗಾ ನದಿ ಹರಿತಾ ಇದೆ। ಈ ಒಂದು ವೇದಗಂಗಾ ನದಿಯಲ್ಲಿ ನಮ್ಮ ಕಾಲಮೋಡಿಯ ಕರಾರಿನ ಪ್ರಕಾರ ಮಹಾರಾಷ್ಟ್ರದಿಂದ ನಮಗೆ 4 ಟಿಎಂಸಿ ನೀರು, ನಮ್ಮ ಹಕ್ಕಿನ ನೀರು ನಮ್ಮ ಕರ್ನಾಟಕಕ್ಕೆ ಬರುವಂತ ಒಂದು ಯೋಜನೆ। ಇಂಥ ಒಂದು ಯೋಜನೆಯನ್ನ ನೋಡಿದಾಗ ನಾನು ಇಲ್ಲಿ ಭಾಗದ ಶಾಸಕಿ ಆದ್ಮೇಲೆ ನಮಗೆ ಬರ್ತಕ್ಕಂತ ನೀರಿನ ಪ್ರಮಾಣ ಮಹಾರಾಷ್ಟ್ರದಿಂದ ಸರಿಯಾಗಿ ಬರ್ತಾ ಇಲ್ಲ। ಪ್ರತಿ ವರ್ಷನೂ ಕೂಡ ನಾನು ನನ್ನ ಈ ಭಾಗದ ಶಾಸಕರನ್ನ ಕರ್ಕೊಂಡು ನಾನು ಕೂಡ ಇವತ್ತು ನಮ್ಮ ಜನತೆ ಭಾರತೀಯ ಜನತಾ ಪಕ್ಷದಿಂದ ಆಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ನೆನಪಿಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಕೂಡ ಈ ಕರೆಂಟಿನ ದುರವಸ್ಥೆ ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವುಗಳು ಅದಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ನಾನು ನಿಮ್ಮ ಹತ್ರ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ। ಮೂರನೇದಾಗಿ ನನ್ನ ನಿಪಾಣಿ ಕ್ಷೇತ್ರ ಬೆಳಗಾವಿ ನಗರದ ನಂತರ ಜಾಸ್ತಿ ಜನಸಂಖ್ಯೆ ಇರತಕ್ಕಂತ ಒಂದು ನಗರ ಅಂತಂದ್ರೆ ನನ್ನ ನಿಪಾಣಿ ನಗರ। ಇದು NH4 ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಬಹಳಷ್ಟು ವ್ಯಾಪಾರದ ಒಂದು ಅನುಕೂಲತೆ ಇರೋದ್ರಿಂದ ಮೊದಲಿನಿಂದನೂ ಕೂಡ ವ್ಯಾಪಾರಕ್ಕೆ ಒಂದು ಬೇಡಿಕೆ ಇರೋದ್ರಿಂದ ನನಗೆ ಕರಾಡ್ ಮತ್ತು ನಿಪ್ಪಾಣಿ
ಹಾಗೆ ಬೆಳಗಾವಿಗೆ ಹೋಗ್ತಕ್ಕಂತ ರೈಲ್ವೆ ಕೂಡ ನಮ್ಮ ನಿಪ್ಪಾಣಿಗೆ ಬರಬೇಕು. ಅದು ಕೂಡ ನೀವು ಸ್ಪಂದನೆ ಮಾಡಬೇಕು. ಮುಂಬರತಕ್ಕಂತ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಆ ಸಚಿವರಿಗೆ ಒಂದು ಮನವಿಯನ್ನ ಮಾಡಿ ನಿಪ್ಪಾಣಿ ಮುಖಾಂತರ ಒಂದು ರೈಲು ಪ್ರಾರಂಭವಾಗುವಂತ निट्टिनल्ली ನಾನು ನಿಮ್ಮಲ್ಲಿ ಕಳಕಳಿಯ ಒಂದು ಬೇಡಿಕೆಯನ್ನ ಬೇಡೋದಕ್ಕೆ ಇಚ್ಛೆ ಪಡ್ತೀನಿ. आमदार महांतेश कवडगीमठ, लक्ष्मण सौदी, संजय पाटील, श्रीरामलू यांनीही मनोगत व्यक्त केले. ಸಮಾಜಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಎಲ್ಲ ಶೋಷಿತ ಸಮಾಜಕ್ಕೆ 12ನೇ ಶತಮಾನದಲ್ಲಿ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿದರು. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ಮೂಲಕ ಯಾವ ರೀತಿ ಶೋಷಿತ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟು 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಶೋಷಿತ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟು 21ನೇ ಶತಮಾನದಲ್ಲಿ ಎಲ್ಲ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನಂತ ಮಾತುಗಳು ಹೇಳಬೇಕಾಗುತ್ತೆ. 21ನೇ ಶತಮಾನದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಸಂಖ್ಯೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ರಾಜ್ಯ ಪ್ರಾರಂಭ ಆಗ್ತದೆ. ಕರ್ನಾಟಕ ರಾಜ್ಯದ ಗಡಿಭಾಗವಾಗಿರ್ತಕ್ಕಂಥ ನಿಪ್ಪಾಣಿಯಲ್ಲಿ ಯಡಿಯೂರಪ್ಪನವರ ಆಗಮನ ನೂತನ ರಣಗಾಳಿಗೆ ಇವತ್ತು ಸಾಕ್ಷಿಯಾಗಿದೆ. ದೇಶದ ನಾಯಕತ್ವವನ್ನು ಮಾಡತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲಲಿದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಈ ಚುನಾವಣೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ಬಂಧುಗಳೇ, सभेस भाजपचे प्रधान कार्यदर्शी रविकुमार, आमदार उमेश कत्ती, दुर्योधन ऐवळे, डॉक्टर विश्वनाथ पाटील, अभय पाटील, रमेश कत्ती, गुरुराज कुलकर्णी यांच्यासह मान्यवर भाजपचे पदाधिकारी, कार्यकर्ते व नागरिक उपस्थित होते. प्रणव मानवी व बंडा घोरपडे यांनी सूत्रसंचालन केले तर ॲडव्होकेट संजय शिंद्रे यांनी आभार मानले.